ಹೃದಯದಿಂದ ಅಭಿನಂದನೆ ಅಭಿನಂದನೆ ನನಗೆ ಅವ್ರ ಬಗ್ಗೆ ಅಷ್ಟೇನು ಮಾಹಿತಿ ಇರ್ಲಿಲ್ಲ. ಬಟ್ ನಾನು ತಿಳ್ಕೊಂಡಿರ್ತಕ್ಕಂತ ಒಂದು ಏನು ಅಂದ್ರೆ ಅವರು ರಾಜಸ್ಥಾನದಿಂದ ಒಂದು ರೈತ ಕುಟುಂಬದಲ್ಲಿ ಅವರ ಜನನ ಆಗತ್ತೆ. ಒಂದು ಹಂತಕ್ಕೆ ಅವರು ಎಜುಕೇಶನ್ ಆಗತ್ತೆ, ಮೆಟ್ರಿಕ್ ಪಾಸ್ ಆಗ್ತಾರೆ, ಬೆಂಗಳೂರಿಗೆ ಬರ್ತಾರೆ. 18-20 ವರ್ಷ ಸರಿ ಸುಮಾರು ಹಿಂದೆ ಈ ಒಂದು ಸಂಸ್ಥೆನ ಹುಟ್ಟಾಕ್ತಾರೆ. ಸೊ ಇಲ್ಲಿರ್ತಕ್ಕಂಥ ತಾವೆಲ್ಲ ಹಿರಿಯ ಟೆಕ್ನಿಷಿಯನ್ಸ್ ಇದ್ದೀರಾ. ಆದ್ರೆ ನಾನು ಉದಾಹರಣೆ ಏನಂದ್ರೆ ನಮ್ಮ ಯುವಕರಿಗೆ ನಮ್ಮ ಯುವಕರು ನಮ್ಮ ಯುವ ಸ್ನೇಹಿತರಿಗೆ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ನಾವು ಬೇರೆ ಯಾರನ್ನೂ ಇಲ್ಲಿ ಇರ್ತಕ್ಕಂಥ ಫೋಟೋಸ್ ಅಲ್ಲಿ ಅಥವಾ ಅವರೆಲ್ಲ ನಮ್ಮ ಐಕಾನ್ಸೆ. ಬಟ್ ನಿಮ್ ಮುಂದೆನೆ ಒಬ್ಬ ಐಕಾನ್ ಇದ್ದಾರೆ. ಅವ್ರು ಏನಿದ್ರು ಅವ್ರು ಏನಿದ್ದಾರೆ ಅನ್ನೋದನ್ನ ನಾವು ಚರ್ಚೆ ಅವ್ರನ್ನ ಮುಂದೆ ನಾವು ಇಟ್ಕೊಂಡು ನಡೆದ್ರೆ ನಾವು ಎಲ್ಲಿಂದನೆಲ್ಲವೋ ರೀಚ್ ಆಯ್ತೀವಿ. ಏನು ಆತ್ಮನಿರ್ಭರ ಸ್ವಾವಲಂಬಿನ ಒಂದು ಕಾನ್ಸೆಪ್ಟ್. ಆತ್ಮನಿರ್ಭರ ನಮ್ಮ ಒಂದು ಸ್ವಾಭಿಮಾನ. ನಾವು ನಮ್ಮ ಒಂದು ಕಾಲ ಮೇಲೆ ನಿಂತ್ಕೊಂಡು ನಮ್ಮದೇ ಆದಂತ ಒಂದು ಉದ್ಯೋಗ ಸೃಷ್ಟಿ ಮಾಡಬೇಕು, ಇನ್ನೊಬ್ರು ಕೈ ಕೆಳಗಡೆ ನಾವು ಕೆಲಸ ಮಾಡೋದು ಬೇಡ ಅನ್ನೋದು. ಮತ್ತೆ ಈ ಒಂದು ಕಾನ್ಸೆಪ್ಟ್ ನ ತಗೊಂಬಂದು ಈ ಫೀಲ್ಡ್ ಇದೆಯಲ್ಲ, ಮೊಬೈಲ್ ಫೀಲ್ಡ್ ನ ನಾನು ನೋಡಿದಾಗ ಮೊನ್ನೆ ನಾನು ವಾಚ್ ಮಾಡ್ತಾ ಇದ್ದೆ. ಒಬ್ರು ಕನಕ್ಪುರದಿಂದ ಕಿರಣ್ ಸರ್ ಯಾರೋ ಮಾತಾಡ್ತಾ ಇದ್ರು. ಈಗ ನಾನು ಸುಮನ್ ಸರ್ ಶಿವಮೊಗ್ಗದಿಂದ ಅವರು ಬಂದಿದ್ದಾರೆ. ನಮ್ ಶೇಖ್ ಮೊಹಮ್ಮದ್ ಅಂತ ಹೇಳಿ ಅವರು 5 ವರ್ಷದಿಂದ ಅವ್ರದೇ ಆದಂತ ಒಂದು ದಾವಣಗೆರೆದಲ್ಲಿ ಅವ್ರದೇ ಒಂದು ಇದೇ ತರ ತಮ್ಮ ಇದರ ಪ್ರಕಾರನೇ ಅವ್ರಿಗೂ ಇದೆ. ಅವ್ರು ಇಲ್ಲಿ ಬಂದು ಅವ್ರಿಗೆ 5 ವರ್ಷದ ಎಕ್ಸ್ಪೀರಿಯನ್ಸ್ ಇದ್ರು. ಇಲ್ಲಿ ಬಂದು ಹೈ ಟೆಕ್ನಾಲಜಿ ನಮ್ಮ ಡೇಟಾ ಬಗ್ಗೆ, ಚಿಪ್ ಬಗ್ಗೆ, ಐಫೋನು, ಬೋರ್ಡು ಇನ್ನ ಕಲ್ತ್ಕೊಂಡು ಅವರು ಇನ್ನ ಅದನ್ನ ಎಸ್ಟಾಬ್ಲಿಷ್ ಮಾಡ್ಬೇಕಂತಿದ್ದಾರೆ. ಸೊ ಇಲ್ಲಿಂದ ಬಂದು ಎಲ್ರು ಸಂತೋಷವಾಗಿ ಕಲ್ತ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಕಾರ್ ಮೇಲೆ ಅವ್ರು ನಿಂತ್ಕೋತಾರಂತ ಭರೋಸೆ ನನಗಿದೆ ಸರ್. ಸೊ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಸರ್, ನೀವು ಒಂದು ಒಳ್ಳೆ ಇದ್ರಲ್ಲಿ ಇವತ್ತೇನು ತರಬೇತಿ ಪಡಿತಾ ಇದ್ದೀರಾ, ಇದು ಮುಂದಕ್ಕೆ ನಿಮ್ಗೆ ತುಂಬಾ ಯೂಸ್ ಆಗತ್ತೆ, ಯಾವುದೇ ಅನುಮಾನ ಇಲ್ಲ. ಈ ಪ್ರಕಾಶ್ ಸೆಲ್ಯುಲರ್ ಸರ್ವಿಸ್ ಏನು ನಮ್ಮ ಪ್ರಕಾಶ್ ವಿಶ್ವಕರ್ಮ ಅವರು ಏನು ಈ ಒಂದು ಸಂಸ್ಥೆನ ಹುಟ್ಟಾಕಿದ್ದಾರೆ, ಇದು ಭಾರತದಲ್ಲಿ ಮುಂದೆ ಎತ್ತರಕ್ಕೆ ಬೆಳಿಬೇಕು, ಭಾರತಕ್ಕೆ ನಂಬರ್ 1 ಸೆಲ್ಯುಲರ್ ಸರ್ವಿಸ್ ಆಗ್ಬೇಕಂತ ಹೇಳಿ ನನ್ನ ಒಂದು ಆಸೆ ಇದೆ. ಅವ್ರು ಆಗ್ತಾರೆ. ಮತ್ತೆ ವಿಶೇಷವಾಗಿ ನಮ್ಮ ಪ್ರಕಾಶ್ ವಿಶ್ವಕರ್ಮ ಅವರಿಗೆ ನಾನ್ ಕೇಳ್ಕೊಳ್ಳೋದು ಇಷ್ಟೇನೆ, ತಾವು ಕರ್ನಾಟಕದಲ್ಲಿ ಬಂದಿದ್ದೀರಾ, ಬೆಂಗಳೂರಲ್ಲಿ ನಿಮ್ ಸಂಸ್ಥೆ ಹುಟ್ಟಾಕಿದ್ದೀರಾ, ಕನ್ನಡದಲ್ಲೇ ವ್ಯವಹಾರ ಮಾಡ್ತಾ ಇದ್ದೀರಾ, ಕನ್ನಡಿಗರಿಗೆ ತರಬೇತಿ ಕೊಡ್ತಾ ಇದ್ದೀರಾ, ಜೊತೆಗೆ ಅವ್ರಿಗೆ ಉದ್ಯೋಗವನ್ನು ಕಲ್ಪಿಸ್ಲಿಕ್ಕೆ ಏನ್ ಮಾಡಬಹುದು ಒಂದು ಸೀಮಿತ ದರದಲ್ಲಿ, ನಿಜವಾಗ್ಲೂ ನಿಮ್ಗೆ ಶ್ಲಾಘ್ಯನ. ನಾನು ಕೇಳ್ಕೊಳ್ಳೋದು ಇಷ್ಟೇನೆ, ನಮ್ಮ ಕನ್ನಡಿಗರಿಗೆ ತಾವು ಏನು ಉದ್ಯೋಗ ಕೊಡಕ್ಕೆ, ತರಬೇತಿ ಕೊಡಕ್ಕೆ ತಾವೇನ್ ಪ್ರಯತ್ನ ಪಡ್ತಾ ಇದ್ದೀರಾ, ಅದು ತುಂಬಾ ದೊಡ್ಡ ಕೆಲಸ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮಿಂದ ಫ್ಯೂಚರ್ ಅಲ್ಲಿ ಯಾರನ್ನ ಇವಾಗ ಎಲ್ಲಾರು ಒಂದೇ ತರ ಇರಲ್ಲ. ನನ್ನ ಪರ್ಸನಲ್ ಏನು ಅಂತ ಮನ್ಸಲ್ಲಿ ಯಾರೋ ಯಾದಗಿರಿ, ಗುಲ್ಬರ್ಗ, ನಮ್ಮ ರಾಯಚೂರು ಸ್ವಲ್ಪ ಬಡ ಕುಟುಂಬದ ಯಾರನ್ನ ನಮ್ಮ ಕನ್ನಡಿಗರು ಇವು ಕುಟುಂಬದಿಂದ ಬಂದಾಗ ನಿಮಗೆ ಆ ತರ ಅನ್ಸಿದ್ರೆ ನಮ್ಮಂತ ನಾವಿದೀವಿ, ನಾವು ಶಕ್ತಿ ಮೀರಿ ನಮ್ ಕಲ್ಲಿ ಏನಾಗತ್ತೆ ಅವ್ರ ಫೀಸ್ಗೆ ಏನಾದ್ರು ಇದ್ರೂ ನೀವು ಮಾಡ್ತೀರಾ, ನಿಮ್ಗೆ ಏನಾದ್ರು ಸಹಕಾರ ಬೇಕಾದ್ರೂ ನಾವು ಕೊಡಕ್ ರೆಡಿ ಇದೀವಿ, ನಮ್ಮನ್ನು ಬಳಸ್ಕೊಳ್ಳಿ ಅಂತ ಹೇಳಿ ನಮ್ಮ ಆಸೆ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರು ಸ್ವಂತ ಕಾಲಲ್ಲಿ ನಮ್ಮ ಯುವಕರು ನಿಂತ್ಕೋಬೇಕು. ಈ ಒಂದು ಚಿಕ್ಕ ವಯಸ್ಸಲ್ಲೇ ಅವ್ರಿಗೆ ನೀವೇನಾದ್ರು ಈ ತರ ತರಬೇತಿ ಕೊಟ್ರೆ ಅವ್ರು ಮುಂದಕ್ಕೆ ಬರ್ತಾರೆ. ಯಾಕಂದ್ರೆ ಈ ಮೊಬೈಲ್ ಫೀಲ್ಡ್ ನಾನು ನೋಡಿದಾಗ ಒಂದು ಮ್ಯಾಗಝೀನ್ ಅಲ್ಲಿ ನೋಡಿದೆ ಸರ್ ನಾನು. ಒಂದು ಐಸ್ ಕಂಪನಿ ಒಂದು ಮ್ಯಾಗಝೀನ್ ಅಲ್ಲಿ ಒಂದು ಮಾಹಿತಿ ರಿಲೀಸ್ ಮಾಡ್ತಾರೆ. ಸುಮಾರು ಒಂದು 10 ವರ್ಷ ಹಿಂದೆ 18-19 ಸಾವಿರ ಕೋಟಿ ಪ್ರೊಡಕ್ಷನ್ ಇರ್ತಕ್ಕಂಥ ಏನು ಈ ಮೊಬೈಲ್, ಇವತ್ತು 4 ಲಕ್ಷ ಕೋಟಿ ಪ್ರೊಡಕ್ಷನ್ ಆಗ್ಬಿಟ್ಟಿದೆ ಇಂಡಿಯಾದಲ್ಲಿ. ಅಂದ್ರೆ ಸರಿ ಸುಮಾರು 50 ಬಿಲಿಯನ್ ಅಷ್ಟು ವ್ಯಾಪಾರ ನಡೆದೋಗಿದೆ. ಈ ಮೊಬೈಲ್ ಅಷ್ಟು ಫ್ಯೂಚರ್ ಇದೆ. ಮೊನ್ನೆ ನಾನು ನೋಡಿದಾಗ ಚಿಕ್ಕಬಳ್ಳಾಪುರ, ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡಿ ನಮ್ಮ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಇದರಲ್ಲಿ ಮೊಬೈಲ್ ಕಂಪನಿಗಳು ಎಲ್ಲ ಬರ್ತಾ ಇದೆ. ಹಂಗ್ ಲೆಕ್ಕ ಹಾಕಿದಾಗ ನಮಗೆ ಭಾರತಕ್ಕೂ ತುಂಬಾ ಫ್ಯೂಚರ್ ಇದೆ. ವಿಶೇಷವಾಗಿ ನಮ್ಮ ಬೆಂಗಳೂರಲ್ಲಿ ಯಾರ್ಯಾರು ನಮ್ಮ ಭಾರತದಿಂದ ಬಂದು ಇಲ್ಲಿ ಯಾರೇ ಬೇಕಾದ್ರೂ ಉದ್ಯಮ ಮಾಡ್ಲಿ, ಅದು ನಮ್ಗೆ ಖುಷಿ ಇದೆ. ಎಲ್ರಿಗೂ ಇಲ್ಲಿ ಫ್ಯೂಚರ್ ಇದೆ. ಬೆಂಗಳೂರು, ಕರ್ನಾಟಕ ತುಂಬಾ ಫ್ಯೂಚರ್ ಇದೆ. 100% ನೀವೇನ್ ತರಬೇತಿ ಪಡ್ಕೋದು ವೇಸ್ಟ್ ಅಂತೂ ಆಗಲ್ಲ. ತಾವೇನ್ ಸಮಯ ಕೊಡ್ತಾ ಇದ್ದೀರಾ, ತಮ್ಮದೇ ಆದಂತ ಕಷ್ಟಪಟ್ಟಿರ್ತಕ್ಕಂಥ ತಮ್ಮ ಫ್ಯಾಮಿಲಿ, ಕುಟುಂಬದ ತಾಯಿ ತಂದೆ ಸಂಪಾದನೆ ಮಾಡಿರ್ತಕ್ಕಂಥ 1 ರೂಪಾಯಿ ಏನ್ ಈ ಸಂಸ್ಥೆಗೆ ತಾವು ಖರ್ಚು ಮಾಡಿದ್ರು ಅದು ವೇಸ್ಟ್ ಆಗಲ್ಲ. ಯಾಕಂದ್ರೆ ಅದು ಸಾಮಾನ್ಯ, ಅದು ತಮಗೆ ಹೇಳ್ಬೇಕಾದ್ರೆ 1 2 ತಿಂಗಳು 3 ತಿಂಗಳು ಬಟ್ಟೆಗಾಗಂತ ದುಡ್ಡದು. ಬಟ್ ಇವ್ರ ಹತ್ರ ಏನು ನೀವು ತರಬೇತಿ ತಗೊಂಡು 1 ತಿಂಗಳಿಗೆ ಪಾಸ್ ಔಟ್ ಮಾಡಿ ಹೊರಗಡೆ ಹೋಗಿ ಒಂದು ಸ್ಮಾಲ್ ಅಮೌಂಟ್ ಅಲ್ಲಿ ನೀವು ಉದ್ಯಮ ಸೃಷ್ಟಿ ಮಾಡ್ತಿರಲ್ಲ, ಅದರಿಂದ ತಾವು ಎತ್ತರಕ್ಕೆ ಬೆಳಿಬಹುದು ಅನ್ನೋದು ನನಗೆ ಅನಿಸ್ತಾ ಇದೆ. ಯಾರು ಗೊತ್ತು, ನಾಳೆ ತಮ್ಮ ಇಲ್ಲಿ ಕೂತಿರ್ತಕ್ಕಂಥ ನಮ್ಮ ಯುವ ಸ್ನೇಹಿತರು ಯಾರಿದ್ದಾರೆ, ಇದರಿಂದಾನೇ ಮೊಬೈಲ್ ಕಂಪನಿ ಓನರ್ ಆಗ್ಬೋದು ನೀವು. ಯಾಕಂದ್ರೆ ಯಾವುದೇ ಅನುಮಾನ ಇಲ್ಲ.
ಅನಿಸ್ತಾ ಇದೆ. ನಾನು ಇಷ್ಟೊಂದು ನನಗೆ ತಿರ್ಗಾ ಇನ್ನೊಂದ್ಸತಿ ನಾನು ನಿಮ್ಗೆ ಧನ್ಯವಾದ ಹೇಳ್ತೀನಿ. ನಾನು ಇಲ್ಲಿ ಕರೆದಿದ್ದೀರಾ, ನನಗೆ 2 ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೀರಾ. ನನ್ನಿಂದ ಯಾವತ್ತಾನ ಏನಾದ್ರು ತಮ್ಮ ಸಂಸ್ಥೆಗೆ ಏನೇ ಹೆಲ್ಪ್ ಆದ್ರೆ ದಯವಿಟ್ಟು ನನ್ನ ಕರೀರಿ, ನಾನು ಇಲ್ಲಿರ್ತೀನಿ, ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿ. ಥ್ಯಾಂಕ್ ಯು. ಪಾಸ್ ಔಟ್ ಇಂಜಿನಿಯರ್ ಎಷ್ಟೊಂದು ಪಾಸ್ ಆಗ್ತಾರೆ, ಆಮೇಲೆ ಜಾಬ್ ಪ್ಲೇಸ್ಮೆಂಟ್ ಇದರಲ್ಲೇ ಪಾಸ್ ಔಟ್ ಆಗೋದು 10 ಜನ, ನಮ್ಮ ಹತ್ರ ಕೇಳೋರು 20-30 ಕಂಪನೀಸ್ ಇದೆ. ಸರ್ ನಮಗೆ ಫಸ್ಟ್ ಕಳಿಸಿ ಒಂದು 4 ಜನ ಕಳಿಸಿ, SMS, A4, CTDI, ಈಗ ಆ್ಯಪಲ್ ಮ್ಯಾನುಫ್ಯಾಕ್ಚರ್ ಕೋಲ ಹತ್ರ. ಈಚ್ ಆ್ಯಂಡ್ ಎವ್ರಿ ಫ್ರೆಶರ್ ಟೆಕ್ನಿಷಿಯನ್, ಯಾಕೆಂದ್ರೆ ಎಷ್ಟೊಂದು 2000 ಮೇಲೆ ಇಂಜಿನಿಯರಿಂಗ್ ಕಾಲೇಜ್ ಯೂನಿವರ್ಸಿಟಿ ಇದೆ, ನಾಟ್ ಇವನ್ ಸಿಂಗಲ್ ಕಾಲೇಜ್ ಯೂನಿವರ್ಸಿಟಿ ಈ ಸಬ್ಜೆಕ್ಟ್ ಹೇಳ್ಕೊಡ್ತಾರದು. ಏನು ಡಿಮಾಂಡ್ ಇದೆ ಅವ್ರಿಗೆ, ಅದು ಇಂಜಿನಿಯರ್ ಪಾಸ್ ಔಟ್ ಆಗ್ತಾರೆ, ಅದು ಮಾರ್ಕೆಟ್ಗೆ ಬೇಕಾಗಿಲ್ಲ ನಾಲೆಜ್, ಕಿತಾಬಿ ನಾಲೆಜ್, ಬುಕ್ಸ್ ನಾಲೆಜ್, ಪ್ರಾಕ್ಟಿಕಲ್ ಆಗಿ ಕಲಿತಾ ಇದ್ದಾರೆ. ಅದಕ್ಕೆ 18,000 to 20,000 ಫ್ರೆಶರ್ಗೆ ಸ್ಯಾಲರಿ ಇರುತ್ತೆ. ಒಂದು 3 months 6 months 1 year ಆಯಿತು ಅಂದ್ರೆ ವಿಲ್ ಬಿಕಮ್ ಎ ಮಾಸ್ಟರ್ ಖಿಲಾಡಿ. ಆಮೇಲೆ ಒಂದು 40,000 to 60,000 ಸ್ಯಾಲರಿ. ಒಂದು ಸ್ವಂತ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಎಷ್ಟೊಂದು ಬಂಡವಾಳ ಇಲ್ಲ, ಇಟ್ಸ್ ವೆರಿ ಸ್ಮಾಲ್ ರಿಸ್ಕ್. 50,000 to 70,000 ಯು ವಿಲ್ ಬಿಕಮ್ ಎ ಆಂಟರ್ಪ್ರನ್ಯೂರ್. ಇನ್ನು 4 ಜನಕ್ಕೆ ನೀವೇ ಜಾಬ್ ಕೊಡ್ಬೋದು, ನೀವೇ ಕೆಲಸ ಕೊಡ್ಬೋದು. ಇಲ್ಲ ಪ್ರಕಾಶ್ ಸರ್, ಪಾಸಿಟಿವ್ ಆಟಿಟ್ಯೂಡ್. ಒಂದು 2 years ಆದಮೇಲೆ ನಾನು ಕಲಿಬೇಕು, ನಾನು अपग्रेड ಆಗಬೇಕು. अपग्रेड नहीं होते तो मार्केट से आउट हो जाते हैं, अपग्रेड होना पड़ता है, सीखना पड़ता है, अंडरस्टैंड करना पड़ता है. मैंने क्या बोला, एजुकेशन इनकम मेरे से भी ज़्यादा है, ऑलरेडी शॉप है, बेसिक जो चल रहा है चलता रहेगा. यहाँ आना, अपग्रेड होना, अपने आप को और क्या टूल चाहिए, क्या रिपेयर चाहिए, क्या सर्विस, और क्या नई चीज़ सीख सकते हैं. प्रकाश मेरे से बेहतर कर रहा है, क्या चीज़ कर रहा है, जीरो एटीट्यूड, बट स्टिल लर्न फ्रॉम प्रकाश. थैंक यू सो मच निबंध, थैंक यू सो मच. थैंक यू सर, ವೆರಿ ಪ್ರೌಡ್ ಸರ್, ತುಂಬಾ ಪ್ರೌಡ್ ಇದೆ ಸರ್ ತಮ್ಮ ಮೇಲೆ. ತಮ್ಮ ಟೆಕ್ನಿಷಿಯನ್ಸ್ಗೂ ನಾನು ನಿಜವಾಗ್ಲೂ ಹೃದಯದಿಂದ ಧನ್ಯವಾದಗಳು ಹೇಳ್ತೀನಿ. ಕುಶಾಲ್ ನಗರ, ದಾವಣಗೆರೆ, ನಾನು ನೋಡ್ತಾ ಇದ್ದೆ, ಹುಬ್ಳಿ, ಶಿವಮೊಗ್ಗದಿಂದ ಎಲ್ಲಾರ್ಗು, ಮತ್ತೆ ಭಾರತದಿಂದ ಎಲ್ಲ ಬರ್ತಾ ಇದ್ದಾರೆ. ತಮ್ಮ ಏನೋ ಹೈದರಾಬಾದ್, ಜೈಪುರ್, ಅದ್ಯಾರೋ ನೋಡಿದೆ ಮೊನ್ನೆ ಮಾತಾಡ್ತಾ ಇದ್ರು, ಅಂಕಿತ್ ಅಂತ ಹೇಳಿ, ಅವರು ಎಲ್ಲಾದ್ರಲ್ಲೂ ರಿಚ್ ಆಗಿದ್ದಾರೆ. ಆದ್ರೂನು ಫ್ಲೈಟ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ತರಬೇತಿ ತಗೊಂಡೋದ್ರಂತೆ. ಸೊ ಡೆಲ್ಲಿಗೆ ಹೋಗೋದಾಗಿತ್ತು, ಹೋಗದೆ ಇಲ್ಲಿ ಬಂದು ನಮ್ಮ ಪ್ರಕಾಶ್ ಸೆಲ್ಯುಲರ್ ಸರ್ವಿಸ್ ಬಂದು ತಗೊಂಡ್ ಹೋಗ್ತಾ ಇದಾರೆ. ಅಂದ್ರೆ ಎಲ್ಲೋ ಒಂದು ಇಲ್ಲಿ ಆ ಒಂದು ನಾಲೆಜ್ ಅಂತ ಟೆಕ್ನಿಷಿಯನ್ಸ್ ಇಲ್ಲಿ ಇದಾರೆ. ಅವರಿಗೆ ನಿಜವಾಗ್ಲೂ ನಾನು ಕೈ ಮುಗಿದು ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. 100% ಶ್ಯೂರ್. ಅದೇ ಅದಕ್ಕೆ ಅವರು ಟ್ರೈನರ್, ನಮ್ಮ ಟೆಕ್ನಿಷಿಯನ್ಸ್ಗೆ, ಯಾಕಂದ್ರೆ ಅವರೇ ಗುರುಗಳು. ಇವತ್ತು ಏನು ನಿಮ್ಮ ಸ್ಟೂಡೆಂಟ್ಸ್ಗೆ ಅವರೇ ದ್ರೋಣಾಚಾರ್ಯರು. ಸೊ ಇವರೆಲ್ಲ ಏಕಲವ್ಯ. ಅದರಿಂದ ಅವ್ರು ಏನ್ ಕಳಿಸ್ಕೊಡ್ತಾ ಇದಾರೆ ಅದಕ್ಕೆ ಧನ್ಯವಾದಗಳು ಸರ್. कैसा लगा हमारे ट्रेनर का एक्सपीरियंस? आज 1 महीना हो गया, बहुत अच्छा था. यानी ये झूठ नहीं बोल सकते, वेरी गुड, डाउन टू अर्थ है. एक बार जोरदार तालियां ट्रेनर के लिए. थैंक यू सो मच, बहुत मजा आया आपसे बात करके. थैंक यू सर, थैंक यू सो मच. लाइक एंड सब्सक्राइब करने के लिए थैंक यू सर. थैंक यू.